ದೇಶದೆಲ್ಲೆಡೆ ಬಿಸಿಲಿನ ತಾಪಮಾನ ಹೆಚ್ಚಾಗಿದೆ. ಈಗಾಗಲೇ ಬೇಸಿಗೆಯ ಬಿಸಿ ಜನರಿಗೆ ತಟ್ಟಿದ್ದು, ಬಿಸಿಲ ಬೇಗೆಯನ್ನು ಸಹಿಸಲಾಗದೆ ಕಷ್ಟಪಡುವಂತಾಗಿದೆ. ಮಧ್ಯಾಹ್ನದ ಸಮಯದಲ್ಲಂತೂ ಧಗೆ ವಿಪರೀತ ಏರಿಕೆಯಾಗುತ್ತಿದೆ. ಈ ಹೊತ್ತಲ್ಲಿ ಮನೆಯಿಂದ ಹೊರಗೆ ಬಂದರೆ ಸಾಕು, ನೆತ್ತಿ ಸುಡುವ ಬಿಸಿಲು. ಹಾಗಂತ ಮನೆಯೊಳಗೆ ಇದ್ದರೆ ಮೈಯೆಲ್ಲ ಉರಿಯುವ ಸೆಕೆ. ಹೀಗೆ ಬೇಸಿಗೆ ಎಂದರೆ ಒಂಥರ ಹಿಂಸೆ ಎನಿಸುತ್ತದೆ. ಮುಂಬರುವ ದಿನಗಳಲ್ಲಿ ಸುಡು ಬಿಸಿಲಿನ ಬೇಗೆ ತೀವ್ರವಾಗಿ ಕಾಡುವ ಆತಂಕ ವ್ಯಕ್ತವಾಗುತ್ತಿದೆ. ಈ ರೀತಿ ಹೊರಗಷ್ಟೇ ಅಲ್ಲದೆ ಮನೆಯ ಒಳಗೂ ಸಹ ಕಾವು ಸಹಿಸಲಾಗದೆ ಜನ ಪರದಾಡುತ್ತಿದ್ದಾರೆ. ಕೆಲವು ಮಂದಿ ಕೂಲ್ ಆಗಿರಲು AC ಬಳಸುತ್ತಾರೆ. ಆದರೆ ಎಲ್ಲರೂ AC ಕೊಳ್ಳುವಷ್ಟು ಶಕ್ತರಾಗಿರುವುದಿಲ್ಲ. ಹೀಗಾಗಿ ಶಾಖವನ್ನು ನಿಯಂತ್ರಿಸಲು ಹಲವಾರು ಮಾರ್ಗಗಳಿಗಾಗಿ ಹುಡುಕುತ್ತಾ ಒದ್ದಾಡುತ್ತಿದ್ದಾರೆ. ಆದರೆ ಕೆಲವು ಸಾಮಾನ್ಯ ನ್ಯಾಚುರಲ್ ಟಿಪ್ಸ್ ಮೂಲಕವೇ ಮನೆಯನ್ನು ಕೂಲಾಗಿ ಇರಿಸಿಕೊಳ್ಳಬಹುದು. ಇದಕ್ಕಾಗಿ ನೀವು ಹಣ ಖರ್ಚು ಮಾಡುವ ಅಗತ್ಯವೂ ಇಲ್ಲ, ಹೆಚ್ಚು ಶ್ರಮ ಪಡುವ ಅವಶ್ಯಕತೆಯೂ ಇಲ್ಲ. ಒಂದು ದೊಡ್ಡ ಬಟ್ಟಲಿನಲ್ಲಿ 2 ತೆಂಗಿನಕಾಯಿ ಪೀಸ್ಗಳನ್ನು ಇರಿಸಿ ಮತ್ತು ಅವು ಮುಳುಗುವಷ್ಟು ನೀರು ಸುರಿಯಿರಿ. ನಂತರ ಇದನ್ನು ಫ್ರಿಜ್ನಲ್ಲಿಟ್ಟು 8 ಗಂಟೆಗಳ ಕಾಲ ಫ್ರೀಜ್ ಆಗಲು ಬಿಡಿ. ಬಳಿಕ ರಾತ್ರಿ ಮಲಗುವ ಮುನ್ನ ಇದನ್ನು ಹೊರತೆಗೆದು ನಿಮ್ಮ ಮಲಗುವ ಕೋಣೆಯಲ್ಲಿ ಇರಿಸಿಕೊಳ್ಳಿರಿ. ಫ್ಯಾನ್ನಿಂದ ಗಾಳಿಯು ಗ್ರಿಲ್ಗೆ ತಾಗಿದಾಗ ಅದು ಕೋಣೆಯಾದ್ಯಂತ ನೈಸರ್ಗಿಕವಾಗಿಯೇ ತಂಪಾಗುತ್ತದೆ. ಸಂಜೆ ಹೊತ್ತು ಒಂದು ದೊಡ್ಡ ಬಕೆಟ್ಗೆ ಹೆಚ್ಚು ನೀರನ್ನು ಸುರಿದು ಅದರಲ್ಲಿ 4 ರಿಂದ 5 ಐಸ್ ಕ್ಯೂಬ್ಗಳನ್ನು ಹಾಕಿ ಇದರಿಂದ ಮನೆಯ ಸಂಪೂರ್ಣ ನೆಲವನ್ನು ಒರೆಸಿ. ಇದು ಟೈಲ್ಸ್ ಅಥವಾ ನೆಲವನ್ನು ಹೆಚ್ಚು ಸಮಯದವರೆಗೆ ತಂಪಾಗಿರಿಸುತ್ತದೆ. ಅಲ್ಲದೆ ಇದರಿಂದ ಮನೆಯಲ್ಲಿನ ತಾಪಮಾನ ಕಡಿಮೆಯಾಗುತ್ತದೆ ಮತ್ತು ರಾತ್ರಿ ಸಹ ಮಲಗಲು ತಂಪಾಗಿರುತ್ತದೆ. ಹೆಚ್ಚು ವಿದ್ಯುತ್ ಬಿಲ್ ಬರದೆ ನಿಮ್ಮ ಮನೆಯ ಫ್ರಿಜ್ ಆನ್ ಆಗಿಯೇ ಇರಿಸಲು ಉತ್ತಮ ಮಾರ್ಗವೆಂದರೆ ಉಪ್ಪು ಬಳಸುವುದು. ಸ್ವಲ್ಪ ಪ್ರಮಾಣದಷ್ಟು, ಅಂದರೆ ಟೇಬಲ್ ಸ್ಪೂನ್ಗಳಷ್ಟು ಉಪ್ಪನ್ನು ತೆಗೆದುಕೊಂಡು ಅದನ್ನು ಫ್ರಿಜ್ ಒಳಗಿನ ಎಲ್ಲ ಮೂಲೆಗಳಲ್ಲಿ ಸಿಂಪಡಿಸಿರಿ. ಇದು ಹೆಚ್ಚು ಮಂಜುಗಡ್ಡೆ ಸಂಗ್ರಹವಾಗುವುದನ್ನು ತಡೆಯುತ್ತದೆ ಮತ್ತು ಫ್ರಿಜ್ ಸರಿಯಾಗಿ ಕೆಲಸ ಮಾಡಲು ಸಹಾಯ ಮಾಡುತ್ತದೆ. ಬೇಸಿಗೆಯಲ್ಲಿ ಮನೆಯೊಳಗೆ ಅತಿಯಾದ ಶಾಖ ಉಂಟಾಗಲು ಬಾಗಿಲು ಮತ್ತು ಕಿಟಕಿಗಳು ಕಾರಣವಾಗಿರಬಹುದು. ಹಾಗಾಗಿ ಮಧ್ಯಾಹ್ನದ ಹೊತ್ತು ಮನೆಯೊಳಗೆ ನೇರ ಸೂರ್ಯನ ಬೆಳಕು ಬೀಳದಂತೆ ನೋಡಿಕೊಳ್ಳಿರಿ. ಸಂಜೆ ಮಾತ್ರ ಕಿಟಕಿಗಳನ್ನು ತೆರೆದಿಡಿ ಮತ್ತು ಇದರಿಂದ ಬರುವ ನೈಸರ್ಗಿಕ ಗಾಳಿಯನ್ನು ಆನಂದಿಸಿರಿ. ಹೀಗೆ ಈ ಸಿಂಪಲ್ ಟಿಪ್ಸ್ಗಳನ್ನು ಫಾಲೋ ಮಾಡುವ ಮೂಲಕ ಬೇಸಿಗೆಯಲ್ಲೂ ಸಹ AC ಇಲ್ಲದೇನೆ ನಿಮ್ಮ ಮನೆಯನ್ನು ತಂಪಾಗಿರಿಸಿಕೊಳ್ಳಬಹುದು. ಈ ಎಲ್ಲ ಟಿಪ್ಸ್ಗಳು ನಿಮಗಿಷ್ಟ ಆಗಿತ್ತು ಅಂದರೆ ನನ್ನ ರತ್ನವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಹಾಗೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ. ಧನ್ಯವಾದಗಳು.